ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು ಎಲ್ಲ ಜನರು ಕೊಟ್ಟಿದ್ದಾರೆ, ಇಲ್ಲ ಅಂತ ಅನ್ನೋದಲ್ಲ. ಆದ್ರೆ ನಮ್ಮ ಹಿಂದಿನ ಹೋರಾಟ ಈಗ ಏನೋ ಈ ಕಡೆ 4 ಜನ ಸದಸ್ಯರಿದ್ದಾರೋ ಸರ್, ಈ ಕಡೆ 1300 ಚಿಲ್ಲರಿದ್ದಲ್ಲಿ 3 ಜನ ಸದಸ್ಯರಿದ್ದಾರೆ. ಇದು ತಾರತಮ್ಯ ಹೋಗಲು ಅಂತ ಹೇಳಿದ್ವಿ ನಾವು. ಈಗ್ರಿ ಸರ ಇಲ್ಲಿ 1020-30 ಇದ್ದಲ್ಲಿ 4 ಜನ, 1320-30 ಇದ್ದಲ್ಲಿ 3 ಜನ. ಈಗ ಟೋಟಲ್ ನಮ್ಮ ಮತದಾರನ ಕೂಡಿಸಿದ್ರ 2440 ಮಂದಿ ಆಗ್ತೈತಿ. ನಮಗೆ ಇವತ್ತಿನ ಎಲ್ಲ ನಮ್ಮ ಗ್ರಾಮಸ್ಥರ ಆಗ್ರಹ 3 ವಾರ್ಡ್ ಆಗಬೇಕು, 3 ವಾರ್ಡ್ ಆಗಬೇಕು. ಮತ್ತು 3 ವಾರ್ಡ್ಗೆ ಒಂದೊಂದು ವಾರ್ಡಿಗೆ 3 ಜನ ಸದಸ್ಯ ಆಗಬೇಕು. ನೀವು ಇಲ್ಲದೇ ಯಾವುದೇ ಒಂದು ಹೇಳಕ್ಕಂತಂದ್ರೆ ಇಲ್ಲಿ 800 4 ಜನ ಮಾಡಿದ್ದಾರೆ. ಈಗ ಅದಕ್ಕೆ ಈಗ 2400 ಮತದಾರರಾಗಿದ್ದಾರೋ ಆ ಕಾರಣ ಈ ವಾರ್ಡನ್ನು ಹೊಡಿಬೇಕಂತ ಹೇಳಿ ಕೆಲಸ ನಮ್ಮ ನೆಚ್ಚಿಗೆ ಗ್ರಾಮಸ್ಥರೆಲ್ಲರೂ ಅಭಿಪ್ರಾಯ ಐತಿ. ಅದೇ ಪ್ರಕಾರ ನಾವು ಬೆಂಗಳೂರಿಗೆ ಇದ್ರ ಪ್ರಕಾರ ಇದನ್ನು ಕೊಟ್ಟಿದ್ದೀವಿ ಸರ್. ಆಯ್ತು, ಎಲ್ಲಾನು ಕೊಟ್ಟದ್ದು ಗೊತ್ತಾಯ್ತು. ಈಗ ನಾನು ನೋಟಿಫಿಕೇಶನ್ ತಂದಿದ್ದೀನಿ ಗೌರ್ಮೆಂಟ್, ಹೌದಾ? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರ ಸ್ಥಾನಮಾನಗಳನ್ನ ಕರ್ನಾಟಕ ರಾಜ್ಯ ಗ್ರಾಮ ಸ್ವರಾಜ್ಯ 5/1 ನಿಗದಿಪಡಿಸಿದಂತ ಇದೇನು 18/4/2000 ಕರ್ನಾಟಕ ರಾಜ್ಯಪತ್ರ ಪರಿಶೀಲಿ. ಆ ರಾಜ್ಯಪತ್ರದ ಪ್ರಕಾರ ಎಷ್ಟು ಜನಕ್ಕೆ ಏನ್ ಇರ್ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡಿದ್ದಾರೆ, ಹೌದಾ? ಅದ್ರ ಪ್ರಕಾರ ಅದಾಗಿಯೂ ಕೂಡ ನಿಮ್ಗೆ ಏನಾದ್ರು ಬಾಧಿತರಾದಲ್ಲಿ ಆಕ್ಷೇಪಣೆ ಮತ್ತು ಅಹವಾಲುಗಳನ್ನು ಸಲ್ಲಿಸಲು ಅದಾಲತ್ ನಲ್ಲಿ ಭಾಗವಹಿಸಲು ಇಚ್ಛಿಸಿದ ತಮ್ಮ ಆಧಾರ್ ಮತ್ತು ಗುರುತಿನ ಚೀಟಿ ಜೊತೆ ಸರ್ಕಾರ ನೀಡುವ ಭಾವಚಿತ್ರಗಳನ್ನು ಯಾವುದೇ ಗುರುತಿನ ತಂದು ಇಲ್ಲಿ ಮೇಲೆ ತಿಳಿಸಿದಂತ ಡೇಟ್ಗಳಿಗೆ ಅಲ್ಲಿ ಬೆಂಗಳೂರಿಗಿನ ಪಂಚಾಯತ್ ರಾಜ್ಯದಲ್ಲಿ ಬರಬಹುದು. ಸರ್ ಯಾರು ಬರ್ಬೇಕಲ್ಲ ನೀವು? ಆಯ್ತು, ನಾವೇನು ಹೇಳ್ತಂದ್ರೆ ಇಲ್ಲಿ ಏನು ಅನ್ಯಾಯ ಆಯ್ತು ಅನ್ನೋದನ್ನ ತಾವು ತುಂಬೆಲ್ಲ ತಿಳಿಸಿದೆವು ನಾವೀಗ. ನಾನು ಅದನ್ನೇ ಹೇಳ್ತೀನಿ. ಈಗ ಇಲ್ಲಿದ್ದು ಮಾಡಿದ್ದು ಒಳ್ಳೇದಾಯ್ತು. ನಾನು ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಗೆ ಭರವಸೆ ಸಿಗ್ಲಿಲ್ಲ. ಅದಕ್ಕೆ ನೋಟಿಫಿಕೇಶನ್ ಜೊತೆ ಬಂದಿದ್ದೀನಿ. ಆ ನೋಟಿಫಿಕೇಶನ್ ಜೊತೆ 1-2 ಜನ ಹೋದ್ರೂ ಸಾಕು. ಅಲ್ಲಿ ಬೆಂಗಳೂರಲ್ಲಿ 13ನೇ ತಾರೀಕು ನಮ್ಮ ಬೆಳಗಾವಿ ಜಿಲ್ಲೆಗೆ 13 ತಾರೀಕು 11 ಗಂಟೆಯಿಂದ 1 ಗಂಟೆಗೆ ನಮ್ಮ ಡಿಸ್ಟಿಕ್ ಇದೆ. ನೀವು ಅಲ್ಲಿ ಹೋಗಿ 2ನೇ ನಂಬರ್ ಗೇಟು 2ನೇ ಮಹಡಿ MS ಬಿಲ್ಡಿಂಗ್ ಅಲ್ಲಿ ನಾನು ಇರ್ತೀನಿ, ನಮ್ಮ ಬೆಳಗಾವಿ ಜಿಲ್ಲೆದವರು ಎಲ್ಲರೂ ಇರ್ತಾರೆ. ಅಲ್ಲಿ ಬಂದು ನಿಮ್ಮ ಜೊತೆ ನಾವು ಸಹಕಾರ ಮಾಡ್ತೀವಿ, ಅದಕ್ಕೆಲ್ಲಾನು ರಿಪೋರ್ಟ್ ಕೊಡ್ತೀವಿ. ಓಕೆ ಸರ್? ಇದನ್ನ ನೀವು ತಗೊಳ್ಳಿ. ಈಗ ಇಲ್ಲಿ ಆದಂತ ಅನ್ಯಾಯಗಳನ್ನ ಏನು 1000 ಜನಸಂಖ್ಯೆ ಇದ್ದಂತ ವಾರ್ಡ್ಗೆ 4 ಜನ ಇದ್ದಾರೆ ಅಂತ ಹೇಳಿದಿರಿ, ಅದು ನನಗೆ ಗಮನಕ್ಕೆ ಬಂದಿದೆ. ಈಗ ಮುಂದ್ ಸಲ ಇದು ಆಗ್ತಿದೆಯಲ್ಲ, ಆ ಥರ ಆಗಂಗಿಲ್ಲ. ಇನ್ನು ಆಗುವಂಥ ಈ ಪಂಚಾಯತ್ ಇಲೆಕ್ಷನ್ದಲ್ಲಿ ಆ ಥರ ಆಗಂಗಿಲ್ಲ. 100% ಹೇಳ್ತೀನಿ. ನಾನು ಅದ್ರದ್ದು ಬೆಲ್ಲನು ಡಾಕ್ಯುಮೆಂಟ್ ತೆಗೆದು ಪ್ರತಿಯೊಂದನ್ನು ಪಂಚಾಯತಿಗೆ ತಗೋತಾ ಇದ್ದೀನಿ. ಆ ನಂತರ ಏನಂದ್ರಿ 1300ಕ್ಕಿದ್ದವ್ರಿಗೆ 3 ಜನ ಅಂತ ನೀವು ಹೇಳಿ ನನ್ನಂತೇಳಿ ಬಂದಿದ್ದೀರಿ. ಅದು ಆಗಂಗಿಲ್ಲ. ಏನು ಪಂಚಾಯತ್ ರಾಜ್ ಇಲೆಕ್ಷನ್ ಮಾಡಿದ್ದು 400 ಜನಕ್ಕೆ ಒಬ್ಬರು ಮೆಂಬರು. ಇಲೆಕ್ಷನ್ ವೋಟರ್ ಪ್ರಕಾರ 400 ಜನರಲ್ಲಿ 1 ಮೆಂಬರು. ಅದನ್ನೇ ಮಾಡ್ತೀವಿ, ಆಯ್ತಾ? ಇದನ್ನು ನಿಮಗೆ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟಿದ್ದೀನಿ. ಅಲ್ಲಿ ಆದ್ರೂ ನೀವು ಕೊಟ್ಟಿದ್ದೀರಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀರಿ, ಅವ್ರು ನನಗೆ ಲೆಕ್ಕ ಕಳಿಸಿದ್ದಾರೆ. ಅದ್ರ ಜೊತೆ ನಮಗೆ ಇದನ್ನು ಆಕ್ಷೇಪಣೆಗಳನ್ನ ನಾನು ತೋಡು ನಿಮ್ಮ ಜೊತೆನೇ ಬರ್ತಾ ಇದ್ದೀನಿ. ಅಲ್ಲಿ ಆವತ್ತು 13ನೇ ತಾರೀಕು ಇದೆಲ್ಲರಿ ತಾರೀಕು ಬದಲಾಯ್ತು ಅಂದ್ರೆ ಮತ್ತೆ ನಿಮಗೆ ನಾನು ಸೂಚನೆ ಕೊಡ್ತೀನಿ. ಈಗಾಗಲೇ ಆಗಿದ್ದು ಅದಾವಲ್ಲ ಸರ್. ಈಗ ಬೇರೆ ಈಗ ನಮ್ಮ ನಿಚಿಂಚೆ ಅಪ್ಡಿ ಒಳಗೆ 4 ಹಳ್ಳಿ ಅದಾವೆ. ಆ ಹಳ್ಳಿ ಒಳಗೆ 800 ವೋಟಿಂಗ್ ಅದಾವೆ. ಅಲ್ಲಿ 3 ಮಂದಿ ಸದಸ್ಯರು ಇದಾರ. 400 ವೋಟಿಂಗ್ ಇದ್ದಲ್ಲಿ 1 ಸದಸ್ಯರು ಆಗ್ಬೇಕಂತ ನಿಮ್ದು ಐತಿ. ಅದರ ಏನಾರ ಕಡಿಮೆ ಆಗ್ತಾವ ಮತ್ತೆ ಏನಾರ ನಾವು ಮಾಡೋದ್ರಿಂದ ತೊಂದರೆ ಆಗ್ಬಾರ್ದು. ಇಲ್ಲ, ಅದೇನಿರಲ್ಲ. 400 ಜನಕ್ಕೆ ಏನಿದೆ ಅದು ಅಷ್ಟೇ ಆಗೋದು. ಅಂದ್ರೆ 800 3 ಅದಾವ. ಈಗ ಅವನ್ನ ನಾವು ಕಡಿಮೆ ಸರ್ಕಾರ ಏನ್ ತೀರ್ಮಾನ ತಗೋತದೆ ಸರ್ಕಾರ ತಗೋತದ. ಅದ ಈಗ ಮಾಡಿದ್ದ ಚುನಾವಣೆ ಅಧಿಕಾರಿಗಳಿಂದ ಆಗಿದ್ದಲ್ರ. ಜನರು ಪಂಚಾಯತ್ ಅವರು ಮಾಡಿದ್ದಲ್ಲ. ಪಂಚಾಯತ್ ಏನ್ ರಿಪೋರ್ಟ್ ಇಲ್ಲಿ ಕಳಿಸ್ತಾರಲ್ಲ ಅದಾಗಿರ್ತದ, ಹೌದಾ? ಏನ್ ಸರ್ಕಾರದ ನಿಯಮಾವಳಿ ಪ್ರಕಾರ ಆಗ್ತೈತಿ ಅಲ್ಲಿ ಆಗ್ತದ, ಹೌದಾ? ಅಲ್ಲಿ ಕಾಸ್ಟ್ ಯಾವ್ದಾದ್ರು ನಿಮಗೆ SC ST ಏನೇನು ಬರ್ತಾವಲ್ಲ ಅದ್ರ ಡಿವೈಡ್ ಮಾಡೋದು ಅಲ್ಲಿ ಪಂಚಾಯತ್ ರಾಜ್ ಇಲಾಖೆದಲ್ಲಿ. ನಮ್ಮ ಸ್ಟೇಟ್ ಆಗಲ್ಲ ಸರ್. ನೀವು ಹೇಳೋ ಪ್ರಕಾರ ಈಗ
ಏನು ಇದು ಮುಚ್ಚಿಗೆ 2 ವಾರ್ಡ್ನಾಗ ಜನಸಂಖ್ಯೆ ಆಧಾರ ಮ್ಯಾಗ ಹೆಚ್ಚಿಗೆ ಇವ್ರು ಕೊಟ್ಟಾರ ಅಂತ ಐತ್ರಿ ಇವ್ರು ಕೊಟ್ಟಾರ ಅಂತ ಗೊತ್ತಾಗೈತಪ್ಪ ನನಗೆ. ಅದ ಯಾವ್ದು ಖರೆ ಅದು ನೀವು ಹೇಳೋ ಪ್ರಕಾರ ಈಗ ಅಲ್ಲಿ 2 ಬರ್ತೈತಿ ಇಲ್ಲಿ 3 ಬರ್ತೈತಿ ನೀವು ಅದನ್ನ ಮಾಡಿಸ್ತೀರಿ. ಹೌದು. ನಾವೇನು ಕೇಳ್ತೀವಿ ಜನಸಂಖ್ಯೆ ಹೆಚ್ಚಿದ್ದಲ್ಲಿ ವಾರ್ಡ್ ಒಡದನ್ನ 2 ವಾರ್ಡ್ ಮಾಡ್ರಿ ಅಂತ ಹೇಳತ್ತೀವಿ. ಆಯ್ತು ಮಾಡ್ರಿ, ಅದು ಕೊಡ್ರಿಲ್ಲ ನೀವು ಅವಾಲನ್ನ ಕೊಡ್ರಿ, ಅಲ್ಲಿ ತಗೊಂಡ್ ಬರ್ಬೋದು. ಈಗಾಗಲೇ ಈಗಾಗಲೇ ಅದು 5 ವರ್ಷಕ್ಕೊಮ್ಮೆ ಫಿಕ್ಸ್ ಆಗ್ತದ. 5 ವರ್ಷ 10 ವರ್ಷ ಆಯ್ತು ಸರ್. ಇವ ಸದಸ್ಯರು ಅಲ್ಲೇ ಇದ್ದ. ಅದನ್ನ 10 ವರ್ಷದ ನಾನು ಇರ್ಲಿಲ್ಲ. ಅಲ್ಲ ಈಗ ನೀವು ನಾವು ಇರಲಿಲ್ಲ. ಈಗ ಪಂಚಾಯತ್ ಅವರ ಮಾಹಿತಿ ಕೊಟ್ಕೊಂತಿರ್ಬೇಕಲ್ಲ ಚುನಾವಣೆ ಅಧಿಕಾರಿಗಳಿಗೆ. ಅದನ್ನೇ ಮತ್ತೆ ಮಾಹಿತಿ ಅದನ್ನ ಈಗ ನಾನು ಇವ್ರು ಯಾಕೆ ತರ್ಸ್ಕೊಂಡಿದ್ದೀನಿ. ಇಲ್ಲಿ ಅನ್ಯಾಯ ಎಲ್ಲಿ ಆಗ್ತದ ಅನ್ನೋದು ಇವ್ರು ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತಾಗದ್ರ ಇವ್ರು ಯಾಕೆ ಬೇಕಲ್ಲ ಇಲ್ಲಿ? ಸರಿ. ಹಾ. ಸರ್ ಆನ್ಲೈನ್ ಹಾಕ್ಬೋದು. ಇಲ್ಲಿ ನೋಡ್ರಿ ಇದು ಆನ್ಲೈನ್ ಹಾಕಿದ್ದಿಲ್ಲ ಅದಕ್ಕೆ ಆಯ್ತು, ಹಾಕಿದ್ರೆ ಅದು ಹಾಕಿದ ಬಗ್ಗೆ ನಮಗೆ ಹಿಡ್ಕೊಳ್ಳಿದ್ರು. ಇದನ್ನ ಹೋಗ್ಬೋದು. ಇದನ್ನ ತಗೊಂಡು ಆನಂತರ ಯಾವ ಡೇಟ್ ನಮ್ಮಲ್ಲಿ ಬೆಳಗಾವಿ ಡಿಸ್ಟಿಕ್ ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರು ಕೊಟ್ಟಿದ್ದೇನೆ ಅಷ್ಟೇ, ಗೆಜೆಟ್ ಇದ್ರು. ಸರಿ ಸರ್ 13 ತಾರೀಕು ಮೇ 13 ಅದು ಸರ್ 13 ರೀ, ಬುಧವಾರ ದಿನ ಆಗ್ತದೆ. ಆಯ್ತು ಕೊಟ್ಟಿದ್ದಾರೆ ಸರ್. ಇದುವರೆಗೆ ನಾವು ಧರಣಿ ಕುಂಟು ಮಟ್ಟ ನಾವು ಬರ್ತೇವೆ, ನಿಮ್ಮ ಸಾರ್ವಜನಿಕರು ಒಂದು ಏನಾದ್ರು ತಿಳಿಸ್ಬೇಕಲ್ಲ ಸರ್ ಮೇಲಾಧಿಕಾರಿಗಳು. ಆಯ್ತು, ನಮ್ಮ ಈಗೇನ ನಮ್ಮ ಪಂಚಾಯತಿ ನೋಡಲ್ ಅಧಿಕಾರಿ ನಮ್ಮ ಅಂಬೇಡ್ಕರ್ ಸಾಹೇಬ್ರು ಅದಾರ ಕರೆದು ಕೇಳಿದ್ನಿ. ಸರ್ ಕೇಳ್ರಿ, ಅವರಾರ ಬಂದ ಇಲ್ಲಿ ಪಂಚಾಯತಿ ಬಂದ ಹಿಂಗೆ ಕೊಟ್ಟಿದ್ದೀರಿ ನೀವು ಮ್ಯಾಕ್ ತಿಳಿಸಿದ್ರು ನಾವು ಅಂತ ಏನಾದ್ರು ಒಂದು ನಮ್ಮ ನೋಡಲ್ ಅಧಿಕಾರಿ ಆಗಿದ್ದಕ್ಕೆ ನಾವು ಕೇಳಕತ್ತಿದ್ರು ಅವನ್ನ ಬರ್ಬೇಕು ಕೇಳ್ಬೇಕಲ್ಲ. ಅಲ್ಲ ನಾವು ಅದನ್ನ ತಾಲೂಕಾ ಯುವ ಜೋಡಿ ಮಾತಾಡ ಏನು ಮಾಡ್ಬೇಡ್ರಿ, ನಾನು ಇವ್ರ ರಿಪೋರ್ಟ್ ಪ್ರಕಾರ ನಾನು ಕಳಿಸಿದ್ದೆ ನಮ್ಮ ಆಫೀಸ್ಗೆ ಏನು ಸಮಸ್ಯೆ ಇದೆ ತಗೊಂಬರ್ರಿ ಅಂತ ಹೇಳಿ. ಅಲ್ಲಿಗೆ ನೀವು ಕಳಿಸಿದ್ದು ಏನು ಬೆಂಗಳೂರಿಗೆ ಕಳಿಸಿದ್ರಲ್ಲ ಅದು ನನ್ನ ಹತ್ರ ಬಂದಿದೆ, ಮೇಲ್ ಮುಖಾರ ಬಂದಿದೆ. ಅದಕ್ಕಾಗಿ ಅವ್ರನ್ನ ಕರೆಸಿ ಸರ್ ಇದು ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಹೇಳಿದರು. ಅವ್ರ ಪ್ರಾಬ್ಲಮ್ಗಳಿಗೆ ನಾನು ಮನವರಿಕೆ ಮಾಡಿದೆ ಅವ್ರಿಗೆ. ಇದು ಹಿಂದೆ ಆದದ್ದ ಸಮಸ್ಯೆಗಳನ್ನ ಮುಂದೆ ಆಗಂಗಿಲ್ಲ, ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳಿದ್ದೀನಿ ಅಷ್ಟೇ. ನೀವು ಹೇಳಿದಾರೆ ಸರ್, ಅವರು ಮಿಲ್ಕರ್ ಅವರು ನಮ್ಮ ಇಲ್ಲಿ ಕಿತ್ತೂರು ಬಾಜುಕ್ನವ್ರ ಅವರು ನಮ್ಮ ಪಂಚಾಯತಿ ಒಬ್ಬ ಅಧಿಕಾರಿ ಆದ್ಮ್ಯಾಗ ಕಿಂಚಿಟ್ಕಿ ಬಂದು ಕುಂತ ಕ್ಯಾಸ ಸಾರ್ವಜನಿಕರು ಕರೆದ ಏನಪ್ಪ ನಿಮ್ಮ ಸಮಸ್ಯೆ ಅದಾವ ಏನು ಕೇಳ್ಬೇಕಲ್ಲ ಸರ್, ಕೇಳ್ಬಾರ್ದು ಮೇಡಮ್ ನಮ್ಮನ್ನ ಕರೆದು ಮಾಡ್ಬೇಕ್ರಿ. ನೀವು ಅರ್ಥ ಮಾಡೋದಲ್ರಿ, ನಾವು ಸಾರ್ವಜನಿಕರ ಪಂಚಾಯತಿ ಸಂಬಂಧ ಅದ ಇಲ್ರಿ, ನಮ್ಮನ್ನ ಕರೆದು ಮಾಡ್ರಿ, ಇನ್ನಾದ್ರು ಮಾಡ್ರಿ. ಇನ್ನಾದ್ರು ನಾವೇನೇನತ್ತವು ನಿಮ್ಮ ಮ್ಯಾಗ ಅನುಪಾದನೆ ಮಾಡತ್ತಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ಏನಾದ್ರು ಸಮಸ್ಯೆ ಆಗುತ್ತೆ ನಾನೇ ಬರ್ತೀನಿ, ಆಯ್ತಾ? ಸರ? ಬರ್ತೀನಿ. ನಿಮಗೆ 3 ಸಲನೂ ಹೇಳಿದ್ದೀನಿ, ಅಲ್ಲಿ ನಮ್ಮ ಬಂದಿದ್ದಾರೆ ಸಾಹೇಬ್ರು ಎಲ್ಲ ಹೇಳಿದಾರೆ, ಆದ್ರೆ ಮನವರಿಕೆ ಮಾಡಿಸಿದ್ದೀನಿ. ಮಾಡಿದ್ದಾರೆ 100% ಇದನ್ನ ಕ್ಯಾನ್ಸಲ್ ಮಾಡೇ ಮಾಡಿಸ್ತೀನಿ ಅಂತ ನಮಗೆಲ್ಲ ಹೇಳಿದಾರೆ ಸರ್. ಆದ್ರ ಅದೇ ವಿಷಯ ಇದು ಸಾರ್ವಜನಿಕರ ಆಗ್ಬಿಟ್ಟು ಚಲೋ ಅಂತ ನಮಗೆ. ನಾನು ಈಗ ಬಂದಿದ್ದೀನಿ ನಿಮ್ಮ ಜೊತೆ, ಮತ್ತೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ 3 ಗಂಟೆಗೆ ಮುಗೀತು. ಅಲ್ಲಿ ಬಂದಾಗ 2 ರೊಟ್ಟಿ ತಿಂದು ಬಂದಿದ್ದೀನಿ. ತಮಗೆ ಧನ್ಯವಾದಗಳು. ನಮಗೇನ ಆದ್ರೂ ಮುಂದೆ ಬರ್ತೀನಿ, ಏನ್ ಸಮಸ್ಯೆ ಆಗಂಗಿಲ್ಲ. ಮಾಡ್ತಾರೆ ಸರ್. ಇಡೀ ನಮ್ಮ ಕಿತ್ತೂರು ತಾಲೂಕದ ಯಾವುದೇ ಸಮಸ್ಯೆ ಆಗಲ್ದಂಗೆ ಇಲೆಕ್ಷನ್ ಮಾಡಕ್ಕೆ. ಅದಾದ್ ಸರಿ ಸರ್. ಈಗ ಚುನಾವಣೆ ಒಳಗಾಗಿ ಅದ್ರ ಒಳಗಾಗಿ ಆಗಲ್ಲ ಅಂತಾರೆ. ವಾರ್ಡ್ ಹೆಂಗಂಡೆ ಆಗ್ತೈತಿಲ್ಲ ಅದನ್ನ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದು 13ನೇ ತಾರೀಕು. ಬೆಂಗಳೂರು ಬಿಡ್ರಿ, ಎಲ್ಲಿ ಬೆಂಗಳೂರು ನಮಗೆಲ್ಲ ಎಲ್ಲಿ ಯಾರು ಖರ್ಚು ಹಾಕೋರು ಏನ್ ಹಾಕ್ತಾರೆ ಸರ್? ಅವ್ರು ಇದ್ದದ್ದ ಮಾಹಿತಿ ಕೊಟ್ಟು ಹೋಗ್ತಾರ. ಅವ್ರ ಯಾರು ಹೋಗಾರ ಸರ್? ನಮಗೆ ನಿಮ್ಮ ಕಡೆಯಿಂದ ಆಗ್ತತಿಲ್ಲ ಅದನ್ನ ಹೇಳ್ದೆ. ನಾ ಮಾಡ್ತೀನಿ ನಮ್ಮ ಚುನಾವಣೆ ಒಳಗಾಗಿ ವಾರ್ಡ್ ಹೆಂಗಂಡೆ ಆಗ್ತತಿಲ್ಲ ಅನ್ನೋದು ನೀವು ಹೇಳ್ಬಿಡ್ತಾರೆ. ರೈಟಿಂಗ್ ದಾಗ ಕೊಟ್ಟಿನಿ ಆಗ್ತೈತೆ ಅನ್ನೋದು. ಆಯ್ತಾ? ರೈಟ್. ಮತ್ತೆ ನಾವು ಬೆಂಗಳೂರಿಗೆ ಯಾಕೆ ಹೋಗ್ಬೇಕ್ರಿ ಸರ್? ನಿಮ್ಮ ಇಷ್ಟ. ಮಾಹಿತಿ ಹೇಳಿ ಎಲ್ಲ ಕಡೆ ಈ ನೋಟಿಫಿಕೇಶನ್ ಅಂತ ಹೇಳಿ ನೀನು ಅವ್ರು ಹೇಳಕತ್ತಾರ, ನಾವ್ ಯಾಕೆ ಹೋಗೋದು? ನಾ ಕೇಳಕತ್ತೀನಿ. ಹೌದಲ್ರಿ? ಇದುವರೆಗೆ ಹೇಳೋರಲ್ಲ ಅಲ್ಲಿ. ಇದು ಕರ್ನಾಟಕ ಏನು ಪಂಚಾಯತ್ ರಾಜ್ ಗೆಜೆಟ್ ಹೊಡಿಸಿದೆ, ಇದು ನಮ್ಮ ತಾಲೂಕಿಗೆಲ್ಲ ಇಡೀ ನಮ್ಮ ರಾಜ್ಯಕ್ಕೇನೆ ಹೊಡಿಸಿದೆ. ಆದಷ್ಟು ನಮ್ಮ ತಾಲೂಕದಲ್ಲಿ ಇದ್ದಂಥ ನಿಮ್ಮ ಮೀಡಿಯಾ ಮಾಧ್ಯಮದಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದಂದ್ರೆ ಎಲ್ಲರಿಗೆ ಇದನ್ನು ತೋರಿಸಿ. ಅವ್ರಿಗೆ ಸಮಸ್ಯೆ ಕೆಲವೊಂದು ಜನಗಳಿಗೆ ಗೊತ್ತಿರಂಗಿಲ್ಲ, ಒಬ್ರಿಗೆ ಗೊತ್ತಿರ್ತದೆ. ಅವ್ರು ಎಲ್ಲರೂ ಜನ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅಬ್ಜೆಕ್ಷನ್ ಕೇಳ್ಯಾರ ಸರ್? ಹೋಗ್ಬೋದು, ಆನ್ಲೈನ್ ಇದೆ. ಆನಂತರ ಇದನ್ನು ಮಾಡತ್ತೀವಿ. ಅವ್ರೇನು ವಿಂಗಡಣೆ ಮಾಡಿ ಏನು ಅಬ್ಜೆಕ್ಷನ್ ಕೇಳಿಲ್ಲ ನಿಮಗೆ ಈ ತರ ನೋಡ್ರಿ, ಇವರು ನಾನು ಫಸ್ಟ್ ಇಲ್ಲಿ ಪೋಸ್ಟಿಂಗ್ ಬಂದಾಗ ಸ್ಟಾರ್ಟಿಂಗ್ ಶುರು ಮಾಡಿದ್ರು. ಈ 5 ಪಂಚಾಯತಿ ನನಗೆ ಗೊತ್ತದ. ಅವು ಎಲ್ಲ PDOಗಳನ್ನು ಕರೆಸಿ ನಾನು ಕೂತು ಚರ್ಚೆ ಮಾಡಿದ್ದೆ. ನವೀನ್ ಅಂತ ಆಯ್ತಾ? ಧನ್ಯವಾದಗಳು.